ನೋಡಿ, ಅಶ್ವಿನಿ ಸಾವನ್ನೇ ಗೆದ್ದು ಬಂದಿರುವಂತ ಮಹಿಳೆ ಇವರು. ತೀವ್ರ ನಿತ್ರಾಣಗೊಂಡಿದ್ದ ಅಶ್ವಿನಿಗೆ ಸದ್ಯ ವೈದ್ಯರಿಂದ ಟ್ರೀಟ್ಮೆಂಟ್ ನಡೀತಾ ಇದೆ. ದುರಂತ ನೋಡಿ, ಅಶ್ವಿನಿಯ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ. ಅಶ್ವಿನಿ ಅವರಿಗೆ ಇನ್ನೂ ಆ ವಿಷಯ ಗೊತ್ತಿಲ್ಲ. ಯಾಕಂದ್ರೆ ಅವರೇ ಈಗ ಬಹಳ ನಿತ್ರಾಣ ಸ್ಥಿತಿಯಲ್ಲಿದ್ದಾರೆ. ಮಕ್ಕಳು ಬೇರೆ ಕಳ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾದ್ರೆ ಬಹುಶಃ ಅವ್ರು ರಿಕವರ್ ಆಗುವಂಥದ್ದು ಇನ್ನೂ ತೀರಾ ಕಷ್ಟಕರ ಆಗ್ಬೋದು. ಹಾಗಾಗಿ ಸಂಬಂಧಿಕರು, ಅಕ್ಕಪಕ್ಕದವರು ಇವ್ರು ಯಾರು ಅಶ್ವಿನಿ ಅವರಿಗೆ ಮಕ್ಕಳ ಸಾವಿನ ವಿಚಾರ ಹೇಳಿಲ್ಲ. ಮಕ್ಕಳು ಬದುಕಿದ್ದಾರೆ ಅನ್ನೋ ಭರವಸೆಯಲ್ಲೇ ಸದ್ಯ ತಾಯಿ ಇದ್ದಾರೆ. ಇಬ್ಬರು ಕಂದಮಗಳ ಸಾವಿನ ಸುದ್ದಿಯನ್ನು ಸಂಬಂಧಿಕರು ತಿಳಿಸಿಲ್ಲ. ದೇರಳಕಟ್ಟೆಯ KS ಹೆಗಡೆ ಮೆಡಿಕಲ್ ಕಾಲೇಜಿನಲ್ಲಿ ಚಿಕಿತ್ಸೆಯನ್ನು ನೀಡುವ ಕಾರ್ಯ ಆಗ್ತಾ ಇದೆ. ಅಶ್ವಿನಿ ಮತ್ತು ಕಾಂತಪ್ಪ ಪೂಜಾರಿ ಆರೋಗ್ಯದ ಮೇಲೆ ನಿಗಾ ಇಡಲಾಗಿದೆ. ಅವರ ಮಕ್ಕಳು ತೀರ್ಕೊಂಡಿದ್ದಾರೆ. ಮತ್ತೆ ಆ ಕುಟುಂಬದಲ್ಲಿ ಮತ್ತೊಬ್ರು ಮೃತಪಟ್ಟಿರುವಂಥದ್ದಂತ ಅಂದರೆ ಯಾರೋ ಅಜ್ಜಿ ಪ್ರೇಮ. ಆ ಸಾವುಗಳು ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಇದೇ ತರನಾದ ಮತ್ತೊಂದು ಘಟನೆ ಮೊಂಟೆಪದವು ಗ್ರಾಮದಲ್ಲಿ ನಡೆದಿರುವಂಥದ್ದು ಅಂತ ಅಂದರೆ ಅದು ಈ ನಯೀಮಾ ಅನ್ನುವಂಥ ಬಾಲಕಿ ಮೃತಪಟ್ಟಿರೋದು. ನೋಡಿ, ಮುದ್ದಾಗಿರುವಂಥ ಬಾಲಕಿ, ಕೇವಲ 10 ವರ್ಷ ಪ್ರಾಯ. ಆ ಬಾಲಕಿ ಇವತ್ತು ಮೃತಪಟ್ಟಿದ್ದಾಳೆ. ಅಲ್ಲೂ ಹಾಗೆ ಆಗಿರೋದು, ಗುಡ್ಡ ಕುಸಿತಿರೋದು. ಆ ಟೈಮ್ನಲ್ಲಿ ಕಾಂಪೌಂಡ್ ಕೂಡ ಕುಸಿತಕ್ಕೊಳಗಾಗಿದೆ.